Good morning, dear students. Welcome to online classes. Okay, dear students, last class already found some problems. So, in exercise 3.1. So, last class already explained some concepts of that radians and degrees. Okay, today let us discuss about that exercise 3.1. Problem number 1 is completed. Next, problem number 2. Problem number 2, 3, 4. Dear students, next, so here first main given only degrees it is given. So find the degrees is converted to radians. In first main, in exercise 3.1, first main you should convert it to radians. Degrees ಕೊಟ್ಟಿದ್ದಾರೆ ನೀವು radians ಕನ್ವರ್ಟ್ ಮಾಡಬೇಕು. So ಒಂದು ಪ್ರಾಬ್ಲಮ್ ಬರೋಣ. 240 ಡಿಗ್ರಿ. ಈ 240 ಡಿಗ್ರಿನ ನಾವೇನು ಕನ್ವರ್ಟ್ ಮಾಡೋಣ ರೇಡಿಯನ್ಸ್ಗೆ. ನಿಮಗೆ ಗೊತ್ತು ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದೀನಿ. 240 ಡಿಗ್ರಿ ಕೊಟ್ಟಾಗ 240 ಡಿಗ್ರಿ ಇಂಟು ಏನಂತ ಮಲ್ಟಿಪ್ಲೈ ಮಾಡಬೇಕು, 5 ಡಿವೈಡೆಡ್ ಬೈ 180. 5 by 180. ನೋಡಿ 0 is 0 cancel. So 3 6 are 3 8s are 2 3s are 2 4s are 4 into pi 4 pi by 3 radians. 240 degree na 4 pi by 3 radians. ಅರ್ಥಾಯ್ತಾ? 240 into pi by 180. 0 0 cancel. So total ಆಗಿ ನಾವು 6 ಇಂದ ಇದು ಮಾಡಬಹುದಿತ್ತು. 6 3s are 18, 6 4s are 25. 4 pi radian divided by 3. Okay. So next problem 520 520 ಡಿಗ್ರಿ. ಈ 520 ಡಿಗ್ರಿನ ನಾವೇನು ಕನ್ವರ್ಟ್ ಮಾಡೋಣ, ರೇಡಿಯನ್ಸ್ ಕನ್ವರ್ಟ್ ಮಾಡೋಣ. 520 ಇಂಟು 5 ಡಿವೈಡೆಡ್ ಬೈ 180. 5 by 180 ಇಂದ ಮಲ್ಟಿಪ್ಲೈ ಮಾಡಿ. ಸೊ 0 0 ಕ್ಯಾನ್ಸಲ್. ನೆಕ್ಸ್ಟ್ ನೋಡೋಣ. 2 ಇಂದ ಕ್ಯಾನ್ಸಲ್ ಮಾಡಿ. 2 9s are 18, 2 2s are 4, 2 6s are. ಸೊ ನೆಕ್ಸ್ಟ್ ಇನ್ಯಾವ 3 3 ಇಂದ ಆಗುತ್ತಾ, 3 8s are 24 ಆಗುತ್ತೆ, 3 ಆಗಲ್ಲ. ಅಲ್ಲಿಗೆ 26 ಇಂಟು ಪೈ 26 pi divided by 9 radians. 26 pi by 9 radians. Okay, this is problem number. So next problem, dear students, this is given some different. ಏನಿರಬೇಕಾಗಿಲ್ಲ, -47 ಡಿಗ್ರಿ 30 ಮಿನಿಟ್. ನೋಡಿ ಸ್ವಲ್ಪ ನೆನ್ಪಿಡ್ಕೊಳ್ಳಿ. ನೋಡಿ ಈ ತರ ಒಂದು ಡಾಟ್ ಆಗ್ತು ಅಂದ್ರೆ ಡಿಗ್ರಿ, ಈ ತರ ಒಂದ್ ಲೈನ್ ಆಗ್ತಂದ್ರೆ ಮಿನಿಟ್. ಇಲ್ಲೇ 2 ಹಾಕಿ. ಈಗ ನೆಕ್ಸ್ಟ್ 22 ಲೈನ್ಸ್ ಆಗ್ತು ಅಂದ್ರೆ ಸೆಕೆಂಡ್ಸ್. ಡಿಗ್ರೀಸ್ ಮಿನಿಟ್ ಸೆಕೆಂಡ್ಸ್ ಏನಿಲ್ಲ. ಮಿನಿಟ್ಸ್ ಕೊಟ್ರ ಡಿವೈಡೆಡ್ ಬೈ 60 ಮಾಡಿ, ಸೆಕೆಂಡ್ಸ್ ಕೊಟ್ರ ಡಿವೈಡ್ ಬೈ 60 into 60. ಈಗ ನಿಮಗೆ ಗೊತ್ತು 1 ನಿಮಿಷಕ್ಕೆ ಪರ್ ಮಿನಿಟ್ ಹೌ ಮಚ್ ಸೆಕೆಂಡ್, 60 ಸೆಕೆಂಡ್ಸ್ ಅಷ್ಟೇ. 1 ಅವರ್ಗೆ 60 ಮಿನಿಟ್ಸ್. ದಟ್ಸ್ ವೈ ವೆನ್ ಗಿವನ್ 30 ಮಿನಿಟ್ ಡಿವೈಡೆಡ್ ಬೈ 60 ಮಾಡಿ, ನಿಮಗೆ ರಿಸಲ್ಟ್ ಬರ್ತದ. ವೆನ್ ಗಿವನ್ ಸೆಕೆಂಡ್ಸ್ ಡಿವೈಡೆಡ್ ಬೈ 60 into 60. 60 into 60. 1 ಮಿನಿಟ್ ಅಂದ್ರೆ ಡಿವೈಡೆಡ್ ಬೈ 60. ಓಕೆನಾ? ಸ್ವಲ್ಪ ಕೇರ್ ಆಗಿರಿ ಈ ಪ್ರಾಬ್ಲಮ್ ಬಗ್ಗೆ. ನೋಡಿ ಹೇಳ್ತೀನಿ ಈಗ. ಓಕೆ, ಆಕ್ಚುಲಿ ಪ್ರಾಬ್ಲಮ್ -47 ಡಿಗ್ರಿ 30 ಮಿನಿಟ್. ಸೊ ದಿಸ್ ಒನ್ ಯು ಶುಡ್ ಕನ್ವರ್ಟ್ ಇಟ್ ಟು ರೇಡಿಯನ್. ವೆರಿ ಸಿಂಪಲ್. ನೋಡಿ ಈ ಮೈನಸ್ ಆಗೇ ಇರಲಿ. ಟೇಕ್ ಔಟ್ ಸೆಟ್ 47. ಈಗ ಏನ್ ಹೇಳಿದೆ ನಿಮಗೆ, 30 ಮಿನಿಟ್ ಅಂದ್ರೆ ಡಿವೈಡೆಡ್ ಬೈ 60 ಮಾಡಿ. 30 ಮಿನಿಟ್ ಡಿವೈಡ್ ಬೈ 60 ರೇಡಿಯನ್ಸ್ಗೆ. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಆಫ್, ನೋಡಿ ಇಲ್ಲಿ 31s are 32s are minus 47 into 1 by 2. ಮಿಕ್ಸ್ಡ್ ಫ್ರಾಕ್ಷನ್ ಏನಂತ ನೀವು ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ, ಮಿಶ್ರಣ ವಿಷಮಾನ, ಮಿಕ್ಸ್ಡ್ ಫ್ರಿಕ್ಷನ್. ಓಕೆ, ಮೈನಸ್ ಆಫ್ 47 1 by 2 minus of
ಇದು ಗೊತ್ತರ ಸಿಂಪ್ಲಿಫೈ ಮಾಡೋದು. 2 into 47 plus 1. 2 into 47 94. ಹೌದಾ? 94. 94 plus 1 95. 95 divided by 2. 95 divided by 2. ಓಕೆನಾ? 95 divided by 2. ಈಗ ನಮ್ಗೆ ಇಲ್ಲಿವರೆಗೆ ಸಿಂಪ್ಲಿಫಿಕೇಶನ್ ಬಂತು. ನೆಕ್ಸ್ಟ್ ಯು ಶುಡ್ ಕನ್ವರ್ಟ್ ಇಟ್ ಟು ರೇಡಿಯನ್ಸ್. ಅಂದರೆ 95/2 ನೀವು ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಿ. ಫಸ್ಟ್ ದಿಸ್ ಇಸ್ ಸಿಂಪ್ಲಿಫಿಕೇಶನ್. ವೆನ್ ಗಿವನ್ ಮಿನಿಟ್ ಆರ್ ಸೆಕೆಂಡ್ಸ್, ಮಿನಿಟಲ್ಲಿ ಅಥವಾ ಸೆಕೆಂಡ್ಸಲ್ಲಿ ಏನಾದರೂ ಕೊಟ್ಟರು ಅಂತಂದರೆ ನೀವು ಈ ರೀತಿ ಮಾಡ್ಕೋಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ವ್ಯಾನ್ ಗಿವನ್ ಮಿನಿಟ್ ಆ್ಯಂಡ್ ಸೆಕೆಂಡ್ಸ್. ಸೊ ಫಸ್ಟ್ simplify that in standard form or simplified form. What type of is there? When given minute divided by 60. When given seconds divided by 60 into 60. Because 1 hour is equal to 60 minutes. 1 minute is equal to 60 seconds. That's why. According to that rule, so find out when given minute and seconds. Okay na? ಆ ರೀತಿ ಮಾಡ್ಕೋಬೇಕು. ಈಗ ರಿಸಲ್ಟ್ ಬರ್ತಂಗೆ -95/2. ಸೊ ದೆನ್ ಈಗ ನಾವು ಇಲ್ಲಿ ಅಪ್ಲೈ ಮಾಡಿ ಮೈನಸ್ ಆಫ್ 95/2 ಇಂಟು π/180. π/180. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಯಾವ ಕ್ಯಾನ್ಸಲ್ ಆಗ್ತದೆ ನೋಡಿ. ಕ್ಯಾನ್ಸಲ್ ಮಾಡಿ. 5 1s 5, 4 5 9s 45. ಕರೆಕ್ಟಾ? ಇಲ್ಲಿ 5 3s 15 36. ಅಲ್ಲಿಗೆ ಏನು ಬಂತು ಅಂದರೆ 19 ಪೈ. ನೋಡಿ ಇಲ್ಲಿ ಬರೀತೀನಿ. -19 into ಪೈ 19 ಪೈ divided by 2 into 36 72 radians. This is result. ಓಕೆನಾ? ಈ ರೀತಿ 5 19s 536 -19 into ಪೈ -19 ಪೈ by 72. ಓಕೆ, ಅರ್ಥ ಆಯ್ತಾ? ಈ ರೀತಿ ಪ್ರಾಬ್ಲಮ್ ಮಾಡಬೇಕು. ವೆನ್ ಗಿವನ್ ಡೈರೆಕ್ಟ್ಲಿ ಡಿಗ್ರೀಸ್, ಡೈರೆಕ್ಟಾಗಿ ಡಿಗ್ರೀಸ್ ಕೊಡ್ತು ಅಂತ ಅಂದ್ರೆ ನೋ ಪ್ರಾಬ್ಲಮ್. ಯು ಟೇಕ್ π/180 π/100 because these are given 240 degree 520 degree. So you are given directly degrees, so just multiplied by π/180. But this problem it is given so degree and minute. That's why you should simplify that like this. Okay, so minute ಕೊಡ್ತು ಅಂದ್ರೆ divided by 60 ಮಾಡಿ, seconds ಕೊಡ್ತು ಅಂದ್ರೆ divided by 60 into 60. Okay na? Write down this. Okay, complete this. So this is our first main. Here degree is converted to radians. Next, radians given you should convert it to degrees. Second main ನೋಡೋಣ. ಈಗ ನಾವು ಏನು ಮಾಡಿದ್ವಿ, ಇಲ್ಲಿ ಡಿಗ್ರೀಸ್ ನ ರೇಡಿಯನ್ಸ್ ಕನ್ವರ್ಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಇದು ಮಾಡೋಣ. ಡಿಗ್ರೀಸ್ ಗಿವನ್, radians is given. Next you should convert it to degrees. Okay, so total 4 problem is there. In that way you see, look here, 5 π/3, 5 π/3, 5 π/3. You should convert it to degrees. So 5 π/3 into multiplied by what? 180/5. ನೋಡಿ ಇಲ್ಲಿ ಒಂದು ನೆನ್ಪಿಡ್ಕೊಳ್ಳಿ. ಯು ರಿಮೆಂಬರ್ ಒನ್ ಥಿಂಗ್, ರೇಡಿಯನ್ಸ್ ಬೇಕಾ? ಯು ವಾಂಟ್ ರೇಡಿಯನ್ಸ್. ಪೈ ಈಸ್ ನ್ಯೂಮರೇಟರ್, ಪೈ ಈಸ್ ಗೋ ಟು ನ್ಯೂಮರೇಟರ್. ಯು ವಾಂಟ್ ಡಿಗ್ರೀಸ್ ಬೇಕಾ? ಪೈ ಈಸ್ ಡಿನೋಮಿನೇಟರ್. ನಿಮಗೆ ಪೈ ಏನಾದ್ರು ನಿಮಗೆ ರೇಡಿಯನ್ಸ್ ಬೇಕು ಅಂದರೆ ಮೇಲ್ಗಡೆ ಪೈ ಇರ್ತದೆ, ಪೈ ನೆನ್ಪಿಟ್ಕೊಳ್ಳಿ. ರೇಡಿಯನ್ಸ್ ನ್ಯೂಮರೇಟರ್ ಪೈ, ಡಿಗ್ರೀಸ್ ಡಿನೋಮಿನೇಟರ್ ಪೈ. ಇಷ್ಟೇ.
ಈಗ ಡಿಗ್ರೀಸ್ ಬೇಕು, ಡಿನಾಮಿನೇಟರ್ ಪೈ, ಯಾಕೆಂದ್ರೆ ಈ ಪೈ ಕ್ಯಾನ್ಸಲ್ ಆಗಬೇಕಲ್ಲ, ದಟ್ಸ್ ವೈ. ಸೊ ಯರ್ ದಿಸ್ ಪೈ ಕ್ಯಾನ್ಸಲ್, 3 1s are 360s are, therefore 5 into 360 300 degrees, 300 degrees. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ 7 pi by 6. 7 pi by 6. You lost that. Multiplied by 180 by pi. What is 7 pi by 6 into 180 divided by pi. So here pi cancel, 6 1s are 6 3s are 18. 7 into 30. 7 into 30 is equal to 210 degree. 210 degree. This is result. Okay na? So this is radians is converted to degrees. Right. Okay. So next problem 5 by 3 is what? So dear students, next given, so here also converted to degrees, but given only some fraction ಕೊಟ್ಟಿದ್ದಾರೆ, ನಾಟ್ ಗಿವನ್ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ನಿಮಗೆ ಕೊಡಲಿಲ್ಲ. ಸೊ ಈಗ 255 365 ಪೈ ಕೊಟ್ಟಿಲ್ಲ, ಬಟ್ ಗಿವನ್ ಓನ್ಲಿ 11 by 16. ಯು ಸಿ 11 by 16 ಅಂತ ಕೊಟ್ಟರು. ಸೊ ಇಯರ್ ಗಿವನ್ 11 by 16. ಸೊ ಇಯರ್ ಫೈಂಡ್ ಔಟ್ ದಟ್ ಡಿಗ್ರೀಸ್ ಅಂತ ಕೇಳ್ತಾರೆ. ವೆನ್ ಗಿವನ್ ಓನ್ಲಿ ರಿಯಲ್ ನಂಬರ್ಸ್, given type of fraction, here you should find out degree, minute, seconds. Dear students, this is very important condition. ನೀವೇನಾದರೂ ಅವರು ಈ ರೀತಿ ಮಿಕ್ಸ್ ಫ್ರಾಕ್ಷನ್ಸ್ ಅಲ್ಲಿ ಏನಾದರೂ ಕೊಟ್ಟು ಅಂತಂದ್ರೆ, ನಾಟ್ ಗಿವನ್ ಡಿಗ್ರೀಸ್ ಕೊಡಲಿಲ್ಲ, ಗಿವನ್ ಓನ್ಲಿ 11 by 16 ಅಂತ ಕೊಡ್ತು ಅಂತಂದ್ರೆ, ಮಸ್ಟ್ ಅಂಡ್ ಶುಡ್ ಯು ಶುಡ್ ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಡಿಗ್ರಿ, ಮಿನಿಟ್, ಸೆಕೆಂಡ್ಸ್. ಮಿನಿಟ್ನ 1 ಲೈನಿಂದ ಇದು ಮಾಡೋದು, ಸೆಕೆಂಡ್ಸ್ನ 2 ಲೈನ್. ನಿಮ್ಗೆ ಹೇಳಿದ್ದೀನಲ್ಲ. ಓಕೆ, ಸೊ ಇಯರ್ ಗಿವನ್ 11 by 16. ಇನ್ ಪ್ರೀವಿಯಸ್ ಪ್ರಾಬ್ಲಮ್ ಇಸ್ ವೆರಿ ಈಸಿ. ಸೊ ಪೈ ಬೈ 180 ಮಾಡಿದ್ವಿ, ಕ್ಯಾನ್ಸಲ್ ಆಗ್ತಿತ್ತು. ಬಟ್ ಇಲ್ಲಿ ಮಾತ್ರ ನೀವೇನು ಮಾಡಬೇಕು, ಸೊ ಇದನ್ನ 180 ಪೈ ಮಾಡ್ತಿದ್ರಿ, ಕ್ಯಾನ್ಸಲ್ ಆಯ್ತಿತ್ತು. ಬಟ್ ಇಲ್ಲಿ ಫಸ್ಟ್ ಯು ಶುಡ್ ಟೇಕ್ 180 by pi. ಬಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಯು ಸಿ, ಸೊ ಪೈ ವ್ಯಾಲ್ಯೂಸ್ ಇಟ್ ಈಸ್ ಗಿವನ್ 22 by 7. ನಿಮ್ಗೆ ಗೊತ್ತಿರಬೇಕು ಪೈ ವ್ಯಾಲ್ಯೂಸ್. ಪೈ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು ಹೌ ಮಚ್? 22 by 7. ಯೂಸ್ ದಿಸ್, ಅದನ್ನು ಉಪಯೋಗಿಸಬೇಕು. ದೆನ್ ಯು ಶುಡ್ ಫೈಂಡ್ ಔಟ್ ಮಿನಿಟ್, ಡಿಗ್ರೀಸ್ ಎಕ್ಸೆಟ್ರಾ. ಓಕೆನಾ? ಈಗ ನೋಡೋಣ 11 by 16. ನೋಡ್ಕೊಳ್ಳಿ, ಇದು ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 11 by 16 ಇಟ್ ಇಸ್ ಗಿವನ್ 11 by 16. That is equal to 11 by 16 into 180 by pi. 180 by pi. ಇಲ್ಲಿ ಡಿಗ್ರೀಸ್ ಅಂತ ಮೆನ್ಷನ್ ಮಾಡಿ. ಡಿಗ್ರೀಸ್ ಒಂದೊಂದು ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ಯಾವ್ದು ಮಲ್ಟಿಪ್ಲೈ ಮಾಡಿದ್ದೀನಿ? 180 by pi. ಓಕೆ, ಫಸ್ಟ್ ಸ್ಟೆಪ್ಸ್. ಸೆಕೆಂಡ್ ಸ್ಟೆಪ್ಸ್ ಡಿಯರ್ ಸ್ಟೂಡೆಂಟ್ಸ್, 11 by 16 into 180 pi values 22 by 7. 22 by 7. Dear students, next, this is first step, second step. So 11 by 16 into, ಏನು ಬರುತ್ತೆ? 1, is that the numerator? 180 into 7 divided by 22. 180 into 7 divided by 22. ಈಗ ಸಿಂಪ್ಲಿಫೈ ದಿಸ್, ಇದನ್ನ ಸಿಂಪ್ಲಿಫೈ ಮಾಡಿ. ಏನು ಸಿಂಪ್ಲಿಫೈ ಮಾಡಿದ್ರೆ ಯಾವ್ದು ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ಸೊ 11 1s are 11 1s are 11 2s are 11 2s are. Next 2 1s are 2 90s are. Okay, next 2 45s are 2 8s are.
ಇಷ್ಟೇ, ಎ ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ರಿಮೈನಿಂಗ್ ವ್ಯಾಲ್ಯೂ ಇಸ್ ವಾಟ್? 45 into 7. 45 into 7 divided by 8. Divided by 8. Look here. 180 into 7 by 22. 11 ಇಲ್ಲೇನು ಬರ್ತದೆ ನೋಡಿ, ಇಲ್ಲಿ ಸ್ವಲ್ಪ ಕೇಳಿ. 11 1s 11 2s 290s. ನೆಕ್ಸ್ಟ್ 245s 2 8s. ಅಲ್ಲಿ ನಮ್ಗೆ ಉಳಿದಿದ್ದು 45 into 7 by 8. ಸೊ ನೆಕ್ಸ್ಟ್ 45 into 7 315 by 8. 315 by 8. ಕೆರಾಗಿರಿ. ಸೊ ನೆಕ್ಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ಸ್ ಯೂಸ್ ಮಾಡಿ. 315 ಕರೆಕ್ಟಾ? 7 5s 35, 7 4s 28 plus 3, ರೈಟ್. ಸೊ 315 by 8 ಮಿಶ್ರ ಭಿನ್ನ ರಾಶಿ ಬರೆಯಿರಿ ಇನ್ ಕನ್ನಡ. ಸೊ ಮಿಕ್ಸ್ಡ್ ಫ್ರಾಕ್ಷನ್ಸ್ ಯಾವ ರೀತಿ ಬರಬಹುದು? ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂದ್ರೆ ನೋಡಿ, ಬರೀತೀನಿ ನಾನು. 39 8 8 39s 8 39 3 8 39s how much? ಎಷ್ಟು? 8 39s 839 plus 3 ಅಂದ್ರೆ 12. 312 plus 3 315. ನೋಡಿ 8 into 39 ಮಾಡಿಬೇಕಾ ನೀವು ಸೈಡ್ 2 7 312 312 plus 3 315. ಓಕೆ, 315 8 by ಅಕಾರ್ಡಿಂಗ್ ಟು ಮಿಕ್ಸ್ಡ್ ಫ್ರಾಕ್ಷನ್ಸ್ ಏನಂತ ಬರೀಬಹುದ್ರಿ ನಾವು? ಸೊ 13 by 3 8. ಓಕೆ, ನೆಕ್ಸ್ಟ್ ನೋಡಿ ಈ 39 ಟೇಕ್ ಔಟ್ ಸೈಡ್. ದಿಸ್ ಈಸ್ ಡಿಗ್ರಿ. 39 degree 3 by 8 ಮಿನಿಟ್ ಬಂದದ. ಈಗ ಮಿನಿಟ್ ಬಂದ್ರೆ ಇನ್ನು ಇದು ಮಾಡ್ಬೇಕು ಈಗ. ಓಕೆ, ಈ ಸ್ಟೆಪ್ಸ್ ಆಯ್ತು. ನೆಕ್ಸ್ಟ್ ಸ್ಟೆಪ್ಸ್ ನೋಡಿ. ಲುಕ್ ಹಿಯರ್ 39 3 by 8 ಮಿನಿಟ್ ಅಂದ್ರೆ ಎಷ್ಟು? ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ರೇಡಿಯನ್ಸ್ ಕನ್ವರ್ಟ್ ಮಾಡ್ತಾರೆ, ರೇಡಿಯನ್ಸ್ ಕೊಟ್ಟು ಡಿಗ್ರೀಸ್ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿ ಡಿಗ್ರೀಸ್ ಇಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡ್ ಬೈ ಮಾಡಬೇಕು. ಸೊ ಇಂಟು 60 ಮಿನಿಟ್. ಸೊ ಇದು ನೋಡಿ, ಕ್ಯಾನ್ಸಲ್ ಮಾಡಿ. 2 4s 230s ಅಷ್ಟೇ. ಇದೇನು ಕ್ಯಾನ್ಸಲ್ ಆಗ್ತದಾ? ಇದೇನು ಕ್ಯಾನ್ಸಲ್ ಆಗಲ್ಲ ಅನ್ಸಲ್ಲ. ಆಗುತ್ತೆ. 2 2s 215s ಅಲ್ಲಿಗೆ 39 15 3s 45 by 2 ಮಿನಿಟ್. ಓಕೆ, ಸೊ ನೆಕ್ಸ್ಟ್ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಸ್ ಬರೀರಿ. 39 245 ಎಷ್ಟಿಂದ ಮಾಡ್ಬೋದು? 22s 222s 44 plus 1 45. ಈಗ ನೆಕ್ಸ್ಟ್ ನೋಡೋಣ, ಸೆಕೆಂಡ್ಸ್ ಬರ್ತದೆ ಈಗ. ಸೆಕೆಂಡ್ಸ್. ಸೊ ನೆಕ್ಸ್ಟ್ ನೋಡಿ, ಇದನ್ನ ತೆಗೆದುಬಿಡೋಣ ಈಗ ಟೋಟಲಿ 39 ಡಿಗ್ರಿ 22 ಮಿನಿಟ್. ನೆಕ್ಸ್ಟ್ 1/2 ಸೆಕೆಂಡ್ಸ್. 1/2 ಸೆಕೆಂಡ್ಸ್. ಈಗಲೇನಿಲ್ಲ, ಇಂಟು 60 ಮಾಡಿ. 39 ಡಿಗ್ರಿ 22 ಮಿನಿಟ್ 1/2 into 60 seconds. 1/2 into 60. So therefore 39 degree 22 minute 2 1s 2 30s 30 seconds. ನೋಡಿ, 39 degree 22 minute 30 seconds. ಈ ರೀತಿ ಮಾಡ್ಕೊಳ್ಬೇಕು. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಯ್ತದ ಅನಿಸ್ತದೆ? ತೊಂದರೆ ಆಯ್ತದ? ಏನಿಲ್ಲ, ವೆರಿ ಈಸಿ. ಹೆಂಗೆ ಅಂತಂದ್ರೆ, ಫ್ರಾಕ್ಷನ್ಸ್ ಕೊಟ್ಟಾಗ ಸ್ವಲ್ಪ ಪ್ರಾಬ್ಲಮ್ಸ್. ಗಿವನ್ ಡೈರೆಕ್ಟ್ ರೇಡಿಯಸ್ 25 pi by 3 ಅಂತ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ 180 by pi ಮಾಡ್ಬಿಡ್ತೀರಾ. ಅದೇನು ಪೈ ಕ್ಯಾನ್ಸಲ್ ಆಗ್ತದೆ, ಮಲ್ಟಿಪ್ಲೈ ಮಾಡ್ತೀರಾ. ಬಟ್ ಸಮ್ ಟೈಮ್ ಗಿವನ್ ಲೈಕ್ ದಿಸ್, ಈ ರೀತಿ ಕೊಟ್ಟಾಗ ನೀವು ಈ ರೀತಿ ಅಪ್ಲೈ ಮಾಡಬೇಕು. ಏನಿಲ್ಲ, ವೆರಿ ಸಿಂಪಲ್. ಅಲ್ಲೇ 180 by pi ಮಾಡ್ತಿರೋ, ಇಲ್ಲೂ 180 by pi ಮಾಡ್ಕೊಬಿಡಿ. ಫಸ್ಟ್ ಸ್ಟೆಪ್ಸ್ ನೋಡಿ, 180 by pi. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ ಬ್ರಾಕೆಟ್ ಅಲ್ಲಿ 3.1 ಎಕ್ಸರ್ಸೈಸ್ ಅಲ್ಲಿ ಯೂಸ್ pi is equal to 22/7 ಅಂತ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನೋಡಿ, pi is equal to 22/7. According to that, I am taking here pi is equal to 22/7. So next is simplification ಮಾಡೋದು. 180 this go to numerator 7 ಕ್ಯಾನ್ಸಲ್ ಮಾಡಿ.
ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಏನು ಬಂತು 45 ಇಂಟು 7/8 45 ಅಂದರೆ 315/8 ಬಂತು. ಅರ್ಥ ಆಯ್ತಾ ಇಲ್ಲಿವರೆಗೆ? ಇಲ್ಲಿ ಏನು ಮಾಡಿದ್ರಿ 180/5 ಮಾಡಿದ್ರಿ, ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಆಪರೇಟ್ ಮಾಡಿದ್ರಿ ಟು ಗೆಟ್ 315/8. Then 315/8 you should convert it to mixed fractions. Mixed fractions ಕನ್ವರ್ಟ್ ಮಾಡಿ ಹೆಂಗೆ 8 ಇಂಟು 39 312 ಪ್ಲಸ್ 350 ಅಕಾರ್ಡಿಂಗ್ ಟು ಇದೆಲ್ಲ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಕಲ್ತೀರಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅದೇ ಕಲ್ತಿದ್ರೆ ಮಿಕ್ಸ್ಡ್ ಫ್ರಾಕ್ಷನ್ಸ್. ಓಕೆ, ನೆಕ್ಸ್ಟ್ ಟೇಕ್ ಔಟ್ಸೈಡ್ ದೀಸ್, ದೆನ್ ಯು ಟ್ರೀಟೆಡ್ ಆಸ್ ಡಿಗ್ರಿ. ಫಸ್ಟ್ ಇದೆ ಅಂತ ಟ್ರೀಟ್ ಮಾಡಬೇಕು 39 ಡಿಗ್ರಿ 3/8. Next 3/8 multiplied by 60. Simplify this to get one values. Again you write in mixed fractions like this 2 into 21 2 plus 1. Then you take outside 22, that is treated as minute. Next 1/2. Next multiplied by 60. Simplify this. So then this one you treated as seconds. Okay na? ಈ ರೀತಿ ಪ್ರಾಬ್ಲಮ್ ಕೊಟ್ರೆ ಆ ರೀತಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದಿದೆ ಲಾಸ್ಟ್ ಪ್ರಾಬ್ಲಮ್. ಇದು -4 ಅಂತ ನೋಡಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮೈನಸ್. ಈಗ 11/16 ಏನು ಕೊಟ್ಟರು, -4 ಕೊಟ್ಟಿದ್ದಾರೆ. ದಿಸ್ ಈಸ್ ಹೋಮ್ ವರ್ಕ್. ನೋಡೋಣ, ಹೋಮ್ ವರ್ಕ್ ಮಾಡಿ ನನಗೆ ಹಾಕಿ. ಓಕೆ, ರೈಟ್ ಆನ್ ದಿಸ್.